ಮಲ್ಕೊಳ್ಳೋ ಪೊಸಿಷನಲ್ಲೂ ಕೂಡ ನೆಕ್ ಪೇನ್ ಬರೋ ಅಂಥ ಚಾನ್ಸಸ್ ಇರುತ್ತೆ. ಇದು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋಕ್ಕೆ ಶೋಲ್ಡರಲ್ಲಿ ಹಾಗೆ ನೆಕ್ ರೀಜನಲ್ಲಿ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಶೋಲ್ಡರ್ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸೊ ಇದನ್ನು ಮಾಡೋದ್ರಿಂದ ನಿಮ್ಮ ನೆಕ್ ಕಂಪ್ಲೀಟಾಗಿ ವರ್ಕೌಟ್ ಆಗುತ್ತೆ, ಹಾಗೆ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ನಮಸ್ಕಾರ, ಕಲಿಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಅಶ್ವಿನಿ ವಿ ಕೊನ್ನೂರ್, ಆಯುರ್ವೇದ ತಜ್ಞೆ ಹಾಗೂ ಯೋಗ ಪ್ರಾಕ್ಟೀಷನರ್. ನೆಕ್ ಮತ್ತು ಶೋಲ್ಡರ್ಗೆ ಯಾಕೆ ಬೇಕು ಯೋಗ? ನಾವು ದಿನನಿತ್ಯದ ಕೆಲಸಗಳಲ್ಲಿ ಬರೀ ನೆಕ್ ಮತ್ತು ಶೋಲ್ಡರು ಕೈಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋದು, ಮೊಬೈಲ್ ಹಿಡ್ಕೊಂಡು ನೋಡೋದು, ಬರೆಯೋದು ಅಥವಾ ಅಡುಗೆ ಮಾಡೋದು, ಎಲ್ಲದಕ್ಕೂ ನಮ್ಮ ಶೋಲ್ಡರ್ ಮಸಲ್ಸ್ ಬೇಕು, ನಮ್ಮ ನೆಕ್ ಬೇಕು. ಹೀಗಾಗಿ ನಮಗೆ ಪೇಯ್ನ್ ಹೆಚ್ಚಾಗತ್ತೆ. ಆ್ಯಸ್ ವಿ ಏಜ್, ನಾವು ಏಜ್ ಆದಂಗೆ ನಮ್ಮ ಸ್ಪೈನಲ್ ಕಾಲಮಲ್ಲಿ ಕ್ಯಾಲ್ಶಿಯಂ ಲೆವೆಲ್ಸ್ ಕೂಡ ಕಮ್ಮಿ ಆಗುತ್ತೆ. ಹಾಗೆ ಸ್ಪೈನಲ್ ಕಾಲಮಲ್ಲಿ ಡಿಸ್ಕ್ ಅಂತ ಹೇಳಿ ಇರುತ್ತೆ, ಅದು ನಮ್ಮ ಸ್ಪೈನ್ಗೆ ಕುಷನ್ ಥರ ಆ್ಯಕ್ಟ್ ಮಾಡುತ್ತೆ, ಅಥವಾ ನಮ್ಮ ವರ್ಟಿಬ್ರಲ್ ಕಾಲಮ್ಗೆ ಕುಷನ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ಇದು ಕೂಡ ನಾವು ಏಜ್ ಆಗ್ತಿದ್ದಂಗೆ ಡಿಜನ್ರೇಷನ್ ಆಗೋಕ್ಕೆ ಶುರು ಆಗುತ್ತೆ. ಸೊ ನಾವು ಮಲ್ಕೊಳ್ಳೋ ಪೊಸಿಷನಲ್ಲೂ ಕೂಡ ನೆಕ್ ಪೇಯ್ನ್ ಬರೋ ಅಂಥ ಚಾನ್ಸಸ್ ಇರುತ್ತೆ. ಸಡನ್ನಾಗಿ ಎದ್ದಾಗ ಒಂದು ಸತಿ ಕತ್ತು ಹಿಡ್ಕೊಂಡ್ಬಿಡ್ತು, ನನಗೆ ತಿರ್ಗೋಕ್ಕಾಗ್ತಾ ಇಲ್ಲ, ಅಥವಾ ನನಗೆ ಕೈ ಎತ್ತಕ್ಕಾಗ್ತಾ ಇಲ್ಲ, ತಲೆ ಬಾಚ್ಕೊಳ್ಳೋಕ್ಕೆ ಕೂಡ ಕಷ್ಟ ಆಗ್ತಾಯಿದೆ. ಇದೆಲ್ಲ ನೆಕ್ ಮತ್ತು ಶೋಲ್ಡರ್ಗೆ ಬರೋವಂಥ ಸಮಸ್ಯೆಗಳು. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಏನೆಲ್ಲ ಆಸನಗಳನ್ನ ಮಾಡ್ಬೋದು ಅಂತ ಇವತ್ತು ತಿಳ್ಕೊಳ್ಳೋಣ. ಫಸ್ಟ್, ನಾವು ಕೂತ್ಕೊಳ್ಳೋ ಪೊಸಿಷನ್ ಕೂಡ ಚೇಂಜ್ ಮಾಡಬೇಕಾಗತ್ತೆ. ನಮ್ಮ ಶೋಲ್ಡರ್ಸನ್ನು ರೋಲ್ ಬ್ಯಾಕ್ ಮಾಡಿಕೊಂಡು ಕೂತ್ಕೋಬೇಕಾಗತ್ತೆ. ಆವಾಗ ನಮ್ಮ ಬ್ಯಾಕ್ ಕಂಪ್ಲೀಟ್ ಸ್ಟ್ರೇಟ್ ಆಗುತ್ತೆ. ಸೊ ನೀವು ಈ ಆಸನಗಳು ಇವತ್ತೇನು ಮಾಡ್ತೀವೋ ಆಸನಗಳು ಚೇರ್ ಮೇಲೆ ಕೂತ್ಕೊಂಡು ಮಾಡ್ಬೋದು, ಮಂಚದ ಮೇಲೆ ಕೂತ್ಕೊಂಡು ಮಾಡ್ಬೋದು, ಅಥವಾ ನೆಲದ ಮೇಲೆ ಕೂಡ ಕೂತ್ಕೊಂಡು ಮಾಡ್ಬೋದು. ಸೊ ನೀವು ಕೆಲಸ ಮಾಡ್ತಾ ಇರ್ಬೇಕಾದ್ರೆ, ಟೈಮ್ ಇರದೇ ಇರಬೇಕಾದ್ರೆ, ನೆಕ್ ಸ್ಟಿಫ್ನೆಸ್ ಜಾಸ್ತಿ ಆದಾಗ ಕೂಡ ಇದನ್ನು ಮಾಡಿಕೊಂಡು ನಿಮ್ಮ ನೆಕ್ಕನ್ನು ರಿಲ್ಯಾಕ್ಸ್ ಮಾಡ್ಕೋಬೋದು. ಸೊ ಮೊದಲನೇದಾಗಿ ನೆಕ್ ರೊಟೇಷನ್. ಸೊ ಇದಕ್ಕೆ ಇನ್ಹೇಲ್ ಮಾಡ್ತಾ ಮೇಲೆ ನೋಡಿ, ಸ್ಲೋಲಿ ಎಕ್ಸೇಲ್ ಮಾಡ್ತಾ ನಿಮ್ಮ ಚಿನ್ನನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ನಾರ್ಮಲ್ ಬ್ರೀತಿಂಗ್ ಮಾಡಿ. ಸೊ ನಿಮ್ಮ ಕತ್ತಿನ ಹಿಂಭಾಗದಲ್ಲಿ ನಿಮಗೆ ಎಳೆತ ಗೊತ್ತಾಗುತ್ತೆ. ಸೊ ಅದು ಸರ್ಕ್ಯುಲೇಷನ್ ಸ್ಟಿಮ್ಯುಲೇಟ್ ಮಾಡ್ತಾ ಇರುತ್ತೆ. ಸ್ಲೋಲಿ ಇನ್ಹೇಲ್ ಮಾಡ್ತಾ ರೊಟೇಟ್ ಮಾಡಿ, ಎಕ್ಸೇಲ್ ಮಾಡ್ತಾ ಮುಂದೆ. ಇನ್ಹೇಲ್ ಬ್ಯಾಕ್, exhale and forward. Inhale back, exhale forward. ಈಗ anti-clockwise. Inhale back, exhale forward. Inhale back, exhale forward. Inhale back, exhale forward. ಈಗ ಇನ್ಹೇಲ್ ಮಾಡ್ತಾ ಮುಂದೆ ನೋಡಿ. ಸೊ ವರ್ಟಿಗೋ ಪ್ರಾಬ್ಲಮ್ ಇದ್ದರೆ, ಅಂದರೆ ತಲೆ ಸುತ್ತಿನ ಪ್ರಾಬ್ಲಮ್ ಇದ್ದರೆ, ನೀವು ಕಣ್ಣು ಓಪನ್ ಮಾಡಿಕೊಂಡು ಕೂಡ ರೊಟೇಷನ್ ಮಾಡ್ಬೋದು. ಕಣ್ಣು ಕ್ಲೋಸ್ ಮಾಡಿಕೊಂಡು ಮಾಡಿದಾಗ ಕಿವಿಯಲ್ಲಿ ಇಂಬ್ಯಾಲೆನ್ಸ್ ಇದ್ದರೆ ತಲೆ ಚಕ್ಕರ್ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, exhale side, inhale up, exhale bend side, inhale and up, exhale side, inhale up, exhale and side, inhale and up. So ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನೆಕ್ಕನ್ನು. ನಾವು ಲೆಫ್ಟ್ ಕೈಯನ್ನು ಸ್ವಲ್ಪ ದೂರ ತೊಗೊಂಡು ಹೋಗಿ, ಇಫ್ ಯು ವಾಂಟ್ ನೀವು ಅದನ್ನು ನೆಲದ ಮೇಲೆ ಬರೀ ಫಿಂಗರ್ ಟಚ್ ಆಗೋಂಗೆ ಇಟ್ಕೊಳ್ಳಿ. ರೈಟ್ ಸೈಡ್ ನಿಮ್ಮ ನೆಕ್ಕನ್ನು ಬೆಂಡ್ ಮಾಡಿ. ಸೊ ಒಂದು ಪಾಯಿಂಟಲ್ಲಿ ನಿಮಗೆ ಎಳೆದ ಹಾಗೆ ಫೀಲ್ ಆಗುತ್ತೆ. ಸೊ ಆ ಪಾಯಿಂಟ್ ಫಿಕ್ಸ್ ಮಾಡಿಕೊಂಡು ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ. ನಾರ್ಮಲ್ ಬ್ರೀತಿಂಗ್.
ಸ್ಲೋಲಿ 2-3 ಕೌಂಟ್ಸ್ ಆದ ನಂತರ ಕೈಯನ್ನು ಸ್ವಲ್ಪ ಮೇಲೆ ಎತ್ಕೊಳ್ಳಿ, ಕತ್ತನ್ನು ಇನ್ನೂ ಬಗ್ಸಿ, ನಾರ್ಮಲ್ ಬ್ರೀತಿಂಗ್ ಆ್ಯಂಡ್ ರಿಲ್ಯಾಕ್ಸ್. ಸ್ಲೋಲಿ ಬೆಂಡ್ ಫಾರ್ವರ್ಡ್, ಬ್ರೀತ್ ನಾರ್ಮಲಿ, ಇನ್ಹೇಲ್ ಸೈಡ್ವೇಸ್, ನಾರ್ಮಲ್ ಬ್ರೀತಿಂಗ್. ಈಗ ರೆಗ್ಯುಲರೈಸ್ ಮಾಡೋಕ್ಕೆ ಸ್ಲೋಲಿ ರೊಟೇಷನ್ ಮಾಡ್ಕೊಳ್ಳಿ. ಸೊ ಇದು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋಕ್ಕೆ ಶೋಲ್ಡರಲ್ಲಿ, ಹಾಗೆ ನೆಕ್ ರೀಜನಲ್ಲಿ ಹೆಲ್ಪ್ ಆಗುತ್ತೆ. ಆ್ಯಂಟಿ ಕ್ಲಾಕ್ ವೈಸ್, ನಾರ್ಮಲ್ ಬ್ರೀತಿಂಗ್ ಆ್ಯಂಡ್ ದೆನ್ ಹೋಲ್ಡ್. Inhale and up. Same thing on the other side. ರೈಟ್ ಕೈಯನ್ನು ಚಾಚಿ ಫಿಂಗರ್ ಟಿಪ್ಸನ್ನು ಕೆಳಗಡೆ ಇಟ್ಕೊಳ್ಳಿ. ಲೆಫ್ಟ್ ಸೈಡ್ ಬೆಂಡ್ ಮಾಡಿ, ನಾರ್ಮಲ್ ಬ್ರೀತಿಂಗ್. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಕತ್ತಿನ ಕಡೆ ಕಾನ್ಸಂಟ್ರೇಷನ್ ಇರಲಿ. ನಾರ್ಮಲಾಗಿ ಬ್ರೀತ್ ಮಾಡಿ, ಸ್ವಲ್ಪ ಕತ್ತನ್ನು ಮುಂದೆ ಬಗ್ಸಿ, ಕಾನ್ಸಂಟ್ರೇಟ್. ಇನ್ಹೇಲ್ ಆ್ಯಂಡ್ ಬ್ಯಾಕ್. ಕೈನ ಸ್ಲೋಲಿ ಮೇಲೆ ಎತ್ತಿ and rotate. Normal breathing. Anti-clockwise. Exhale and down. Inhale and come up. Inhale ಮಾಡ್ತಾ ಕೈಯನ್ನು ಮೇಲೆ ಎತ್ಕೊಂಡು ಹೋಗಿ, ಇಲ್ಲಿ ಕ್ರಾಸ್ ಓವರ್ ಮಾಡ್ಕೊಳ್ಳಿ. ಎರಡೂ ಕೈನ ಬೆರಳುಗಳನ್ನ ಮುಷ್ಟಿ ಮಾಡ್ಕೊಳ್ಳಿ. ಎಳಿರಿ ಮೇಲೆ, ಸ್ಟ್ರೆಚ್ ಇಟ್ ಅಪ್. ಇನ್ಹೇಲ್, ಸ್ಟ್ರೆಚ್ ಅಪ್. ಎಕ್ಸೇಲ್ ಆ್ಯಂಡ್ ಡೌನ್. ಇನ್ಹೇಲ್, ಸ್ಟ್ರೆಚ್ ಆ್ಯಂಡ್ ಪುಲ್. ಎಕ್ಸೇಲ್ ಆ್ಯಂಡ್ ಡೌನ್. ಇನ್ಹೇಲ್, ಸ್ಟ್ರೆಚ್ ಆ್ಯಂಡ್ ಪುಲ್. ಎಕ್ಸೇಲ್ ಆ್ಯಂಡ್ ಡೌನ್. ಇನ್ಹೇಲ್, ಸ್ಟ್ರೆಚ್, ಎಕ್ಸೇಲ್ ಆ್ಯಂಡ್ ಡೌನ್. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಶೋಲ್ಡರ್ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಇನ್ಹೇಲ್, ಸ್ಟ್ರೆಚ್ ಅಪ್ ಆ್ಯಂಡ್ ಹೋಲ್ಡ್. ನಾರ್ಮಲ್ ಬ್ರೀತಿಂಗ್ ಕಾನ್ಸಂಟ್ರೇಷನ್ ಮಾಡಿ. ಒಂದು 5 ಬ್ರೀತಿಂಗ್ ಆದ ನಂತರ ಸ್ಲೋಲಿ ಎಕ್ಸೇಲ್ ಆ್ಯಂಡ್ ಡೌನ್. ಸ್ಲೋಲಿ ಕೈಯನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. Release your hands and just relax. Okay, ಈಗ shoulder rotation. Anti-clockwise. 2, 3, 4, 5, 6, 7, 8, 9 and 10. Forward rotation. 1, 2, 3, 4, 5, 6, 7, 8, 9, 10. ಈಗ ನಿಮ್ಮ ಕೈಗಳನ್ನು ಶೋಲ್ಡರ್ ಮೇಲೆ ಇಟ್ಕೊಳ್ಳಿ. ಕಂಪ್ಲೀಟ್ ರೊಟೇಷನ್ ಮಾಡಿ. 1, 2, 3, 4 and 5. Anti-clockwise. 1, 2, 3, 4 and 5. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಾರ್ಮಲ್ ಬ್ರೀತಿಂಗ್. ಓಕೆ, ಈಗ ಸ್ಲೋಲಿ ನಿಮ್ಮ ಬಲಗೈಯನ್ನು ಮಂಡಿ ಮೇಲೆ ಇಟ್ಕೊಳ್ಳಿ. ಎಡಗೈಯನ್ನು ಹಿಂದೆ ತೊಗೊಂಡು ಹೋಗಿ ನೆಲದ ಮೇಲೆ ಇಟ್ಕೊಳ್ಳಿ. ಲುಕ್ ಬ್ಯಾಕ್. ನಾರ್ಮಲ್ ಬ್ರೀತಿಂಗ್. ಅಕಸ್ಮಾತ್ ನೀವು ಚೇರ್ ಮೇಲೆ ಕೂತ್ಕೊಂಡಿದ್ರೆ ನಿಮ್ಮ ಲೆಫ್ಟ್ ಚೇರ್ದು ಹ್ಯಾಂಡಲನ್ನು ಇಟ್ಕೊಂಡು ಯು ಕ್ಯಾನ್ ಜಸ್ಟ್ ಟರ್ನ್ ಬ್ಯಾಕ್. ಓಕೆ, ಸೊ ನಾರ್ಮಲ್ ಬ್ರೀತಿಂಗ್. ಲುಕ್ ಬ್ಯಾಕ್. ಬ್ಯಾಕ್ ಸ್ಟ್ರೇಟ್ ಆಗಿರಬೇಕು. ನಿಮ್ಮ ಬಾಡಿ ಟ್ವಿಸ್ಟ್ ಆಗಿ ನಿಮ್ಮ ನೆಕ್ ಹಿಂದೆ ನೋಡಬೇಕು, ಆರ್ ನಿಮ್ಮ ಶೋಲ್ಡರ್ ಬ್ಲೇಡನ್ನು ನೋಡಲಿ. ನಾರ್ಮಲ್ ಬ್ರೀತಿಂಗ್. ನಾರ್ಮಲ್ ಬ್ರೀತಿಂಗ್ 10 to 30 seconds. ಇನ್ಹೇಲ್ ಆ್ಯಂಡ್ ಎಕ್ಸೇಲ್ 10 to 30 counts. ಹೋಲ್ಡ್ ಮಾಡಿ.
ನಿಮ್ಮ ನೆಕ್ ಸ್ಟ್ರೆಚ್ ಆಗ್ತಿರೋದು ಗಮನಿಸಿ, ಅಬ್ಸರ್ವ್ ಮಾಡಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸ್ಲೋಲಿ ಇನ್ಹೇಲ್ ಆ್ಯಂಡ್ ಲುಕ್ ಫಾರ್ವರ್ಡ್. ಸೇಮ್ ಥಿಂಗ್ ರೈಟ್ ಸೈಡಲ್ಲಿ ಇನ್ಹೇಲ್ ಮಾಡ್ತಾ ಟ್ವಿಸ್ಟ್ ಬ್ಯಾಕ್ ಸ್ಟ್ರೈಟ್. ಜಸ್ಟ್ ನಿಮ್ಮ ಕೈಯನ್ನು ಹಿಂದೆ ಪ್ಲೇಸ್ ಮಾಡಬೇಕು. ನಾರ್ಮಲ್ ಬ್ರೀತಿಂಗ್ 10 to 30 counts. Exhale and look forward. ಸೊ ಇದನ್ನು ಮಾಡೋದ್ರಿಂದ ನಿಮ್ಮ ನೆಕ್ ಕಂಪ್ಲೀಟಾಗಿ ವರ್ಕೌಟ್ ಆಗುತ್ತೆ, ಹಾಗೆ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ಅದೇ ಟೈಮಲ್ಲಿ ನಿಮ್ಮ ಶೋಲ್ಡರ್ಸ್ ಕೂಡ ಹೆಲ್ಪ್ ಆಗುತ್ತೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಸ್ಟ್ರೆಂಥನ್ ಆಗೋಕ್ಕೆ. ನೆಕ್ಸ್ಟ್ ಈಗ ಇನ್ಹೇಲ್ ಮಾಡ್ತಾ ನಿಮ್ಮ ಬಲಗೈಯನ್ನು ಮೇಲೆ ತೊಗೊಂಡು ಹೋಗಿ, ಹಾಗೆ ಬಲಗೈಯಿಂದ ಲೆಫ್ಟ್ ಶೋಲ್ಡರ್ ಬ್ಲೇಡನ್ನು ಹೋಲ್ಡ್ ಮಾಡಿ ರೈಟ್ ಸೈಡ್ಗೆ ನಿಮ್ಮ ಲೆಫ್ಟ್ ಕೈ ಬರಬೇಕು. ಸೊ ಜಸ್ಟ್ ಲೈಕ್ ದಿಸ್, ನಾರ್ಮಲ್ ಬ್ರೀತಿಂಗ್. ಇಫ್ ಪಾಸಿಬಲ್ ನಿಮ್ಮ ರೈಟ್ ಕೈಯಿಂದ ಲೆಫ್ಟ್ ಹ್ಯಾಂಡನ್ನು ನೀವು ಹಿಡ್ಕೋಬೋದು ಕೂಡ, ಇಂಟರ್ಲಾಕ್ ಮಾಡಿಕೊಂಡು, ಈ ರೀತಿ ಇಂಟರ್ಲಾಕ್ ಮಾಡಿಕೊಂಡು ಕೂಡ ಹಿಡ್ಕೋಬೋದು. ಒಂದು ಪಕ್ಷ ಇಂಟರ್ಲಾಕ್ ಮಾಡೋಕ್ಕೆ ಆಗಿಲ್ಲ ಅಂದರೆ ಲೆಫ್ಟ್ ಶೋಲ್ಡರನ್ನು ರೈಟ್ ಕೈಯಿಂದ ಹಿಡ್ಕೊಂಡು ರೈಟ್ ಹ್ಯಾಂಡನ್ನು ಲೆಫ್ಟ್ ವೇಸ್ಟ್ ಹತ್ತಿರ ಬರೋ ಹಾಗೆ ಇಟ್ಕೊಳ್ಳಿ. ನಾರ್ಮಲ್ ಬ್ರೀತಿಂಗ್, ಅಬ್ಸರ್ವ್ ಮಾಡಿ ಬ್ರೀತಿಂಗನ್ನು. ಸ್ಲೋಲಿ ರಿಲ್ಯಾಕ್ಸ್ ಮಾಡು ನಿಮ್ಮ ಕೈನ. ಓಕೆ, ಈಗ ಸೇಮ್ ಥಿಂಗ್ ಲೆಫ್ಟ್ ಕೈಯನ್ನು ಮೇಲೆತ್ಕೊಂಡು ರೈಟ್ ಶೋಲ್ಡರ್ ಬ್ಲೇಡ್ ಮೇಲೆ ಬರಲಿ, ಹಾಗೆ ರೈಟ್ ಕೈಯನ್ನು ಲೆಫ್ಟ್ ಸೈಡ್ ಸೊಂಟದಲ್ಲಿ ತೊಗೊಂಡು ಬನ್ನಿ ಅಥವಾ ಇಂಟರ್ಲಾಕ್ ಮಾಡ್ಕೊಳ್ಳಿ. ನಾರ್ಮಲ್ ಬ್ರೀತಿಂಗ್. ಇನ್ಹೇಲ್ ಮಾಡ್ತಾ ರಿಲೀಸ್ ಮಾಡ್ಕೊಳ್ಳಿ ಎರಡು ಕೈಗಳನ್ನು ಆ್ಯಂಡ್ ಜಸ್ಟ್ ರಿಲ್ಯಾಕ್ಸ್. ಓಕೆ, ಈಗ ಇನ್ಹೇಲ್ ಮಾಡಿ ರೈಟ್ ಸೈಡ್ ಕೈನ ಶೋಲ್ಡರ್ ಲೆವೆಲ್ಸಿಗೆ ತೊಗೊಂಡು ಬನ್ನಿ. ಟರ್ನ್ ಯೋರ್ ಪಾಮ್ ಅಪ್ ಅಟ್ ದ ಶೋಲ್ಡರ್ ಲೆವೆಲ್. ಇನ್ಹೇಲ್, ಸ್ಟ್ರೆಚ್ ಅಪ್. ಎಕ್ಸೇಲ್, ನಿಮ್ಮ ಲೆಫ್ಟ್ ಕೈಯನ್ನು ನೆಲದ ಮೇಲೆ ಇಟ್ಕೊಳ್ಳಿ, ನಿಮ್ಮ ಫೋರಾಮನ್ನು ರೆಸ್ಟ್ ಮಾಡಿ ಆ್ಯಂಡ್ ಜಸ್ಟ್ ಬೆಂಡ್ ಡೌನ್ ಟು ದಿ ಲೆಫ್ಟ್ ಸೈಡ್. ನಾರ್ಮಲ್ ಬ್ರೀತಿಂಗ್. ಬ್ಯಾಕ್ ಸ್ಟ್ರೇಟ್ ಇರಬೇಕು. ನಾರ್ಮಲ್ ಬ್ರೀತಿಂಗ್. ಇನ್ಹೇಲ್ ಆ್ಯಂಡ್ ಸ್ಲೋಲಿ ಕಮ್ ಅಪ್. ರಿಲೀಸ್ ಮಾಡಿ ನಿಮ್ಮ ಕೈಯನ್ನು. ಈಗ ಸೇಮ್ ಥಿಂಗ್ ಲೆಫ್ಟ್ ಸೈಡ್. ಇನ್ಹೇಲ್ ಮಾಡ್ತಾ ಲೆಫ್ಟ್ ಕೈಯನ್ನು ಮೇಲೆ ತೊಗೊಂಡು ಬನ್ನಿ. ಟರ್ನ್ ಯೋರ್ ಪಾಮ್ ಅಪ್ ಅಟ್ ದ ಶೋಲ್ಡರ್ ಲೆವೆಲ್. ಇನ್ಹೇಲ್ ಮಾಡ್ತಾ ಸ್ಟ್ರೆಚ್ ಮಾಡಿ. ಎಕ್ಸೇಲ್ ಮಾಡ್ತಾ ಸ್ಲೈಡ್ ಆ್ಯಂಡ್ ದೆನ್ ಬೆಂಡ್. ನಾರ್ಮಲ್ ಬ್ರೀತಿಂಗ್. Inhale and come up. Exhale and relax. Suppose ನೀವು ಚೇರ್ ಮೇಲೆ ಕೂತಿದ್ರೆ you can just inhale and bend. Inhale ಮೇಲೆ ಬನ್ನಿ. Exhale, release. So inhale ಮಾಡ್ತಾ stretch. ಎಕ್ಸೇಲ್ ಆ್ಯಂಡ್ ಬೆಂಡ್. ಓವರ್ ಸ್ಟ್ರೆಚ್ ಮಾಡಬೇಡಿ, ಚೇರ್ ಮೇಲೆ ಕೂತಾಗ ಬೀಳ್ತೀರಾ. ಸೊ ನಾರ್ಮಲ್ ಆಗಿ ಸ್ಟ್ರೆಚ್ ಮಾಡಿ ನಿಮ್ಮ ಕತ್ತನ್ನು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ, ಸ್ಟಿಫ್ ಆಗಿ ಇಟ್ಕೋಬೇಡಿ. ಇನ್ಹೇಲ್, ಕಮ್ ಅಪ್. ಎಕ್ಸೇಲ್ ಆ್ಯಂಡ್ ರಿಲ್ಯಾಕ್ಸ್. ಸೊ ಈ ಆಸನಗಳು ಮಾಡೋದ್ರಿಂದ ನೆಕ್ ಮತ್ತು ಶೋಲ್ಡರ್ ಮಸಲ್ಸ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸ್ಲೋಲಿ ಅಲ್ಲಿ ಏನು ಕಂಜೆಷನ್ ಇರುತ್ತೆ ಅಥವಾ ಟೈಟ್ನೆಸ್ ಇರುತ್ತೆ ಅಥವಾ ಸ್ಟಿಫ್ನೆಸ್ ಇರುತ್ತೆ ಅದು ಕೂಡ ಕಮ್ಮಿ ಆಗುತ್ತೆ. ಸೊ ನಿಮ್ಮ ನೆಕ್ ಬೆಳಗ್ಗೆ ಎದ್ದಾಗ ಕೆಲವೊಮ್ಮೆ ಸ್ಟಿಫ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಕಾರಣ ಏನಿರ್ಬೋದು ಅಂತಂದರೆ ನಿಮ್ಮ ಪಿಲ್ಲೋ ತುಂಬ ದಪ್ಪ ಇದ್ದಾಗ ಆ ಥರ ಹಿಡ್ಕೊಳ್ಳೋ ಅಂಥ ಚಾನ್ಸ್ ಆಗುತ್ತೆ, ಅಥವಾ ತುಂಬ ಗಟ್ಟಿ ಪಿಲ್ಲೋ ಇದ್ದಾಗ ಕೂಡ ನಿಮ್ಮ ನೆಕ್ ಸ್ಟಿಫ್ನೆಸ್ ಬರುತ್ತೆ. ಸೊ ನೀವು ಮಲಗಬೇಕಾದ್ರೆ ಆದಷ್ಟು ಬೆನ್ನಿನ ಮೇಲೆ ಅಥವಾ ಲೆಫ್ಟ್ ಸೈಡ್ ತೆಳ್ಳಗಿರೋ ಪಿಲ್ಲೋ ಅಥವಾ ಪಿಲ್ಲೋ ಹಾಕೊಳ್ಳದೆ ಹೋದರೂ ಚಿಂತೆ ಇಲ್ಲ, ಆವಾಗ ನಿಮ್ಮ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ.
ಇದಾಗಿತ್ತು ಇವತ್ತಿನ ಕಲಿಯೋಗ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.